ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಆಚಾರ್, ಪ್ರಾಧ್ಯಾಪಕ, ಲಕ್ಷ್ಮೀ ಸೋಮ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಟಪಡುಕೆರೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಗಂಗೋತ್ರಿ 1ರಲ್ಲಿ ಬರುವ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ ಎಂಬ ಕಾವ್ಯಭಾಗದ ವಿಶ್ಲೇಷಣಾ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇದು 10ನೇ ಸೆಷನ್. ಈ ಸೆಷನ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಹಿಂದಿನ 9ನೇ ಸೆಷನ್ನ ನೆನಪಿಸಿಕೊಳ್ಳುವುದಾದರೆ, ಮಹಾಕವಿ ಕುವೆಂಪುರವರ ಜನನ ಮತ್ತು ಬಾಲ್ಯ ಜೀವನದ ಕುರಿತ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಬಾಲ್ಯದಿಂದಲೂ ಪ್ರಕೃತಿಯ ಕಡೆಗೆ ಒಲವು ಮತ್ತು ಪುಸ್ತಕ ಪ್ರೀತಿ ಇರುವ ಬಾಲಕ ಕುವೆಂಪು ಎಂಬುದನ್ನು ನೆನಪಿಸಿಕೊಂಡಿದ್ದೇವೆ. ಮೊದಲಿಗೆ ಇಂಗ್ಲಿಷ್ ಮೇಲೆ ಪ್ರೀತಿ ಹೆಚ್ಚಾಗಿ, ಆಮೇಲೆ ವಿದ್ವಾಂಸರೊಬ್ಬರ ಸಲಹೆ ಸ್ವೀಕರಿಸಿ ಕನ್ನಡದತ್ತ ಒಲವು ತೋರಿದ್ದು, ಇದನ್ನು ನೆನಪಿಸಿಕೊಳ್ಳಬಹುದು. ಕಾವ್ಯ, ನಾಟಕ, ಸಣ್ಣ ಕತೆ, ಕಾದಂಬರಿ, ಆತ್ಮಕಥೆ, ಮಹಾಕಾವ್ಯ, ವಿಮರ್ಶೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ಮಹತ್ವದ ಗಟ್ಟಿ ಕೃತಿಗಳನ್ನು ಕುವೆಂಪುರವರು ನೀಡಿದ್ದಾರೆ ಎಂಬುದನ್ನು ನೆನಪಿಸಿಕೊಳ್ಳಬಹುದು. ಹಾಗೆ ಕುವೆಂಪುರವರಿಗೆ ಸಂದ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಾಕಾವ್ಯವನ್ನು ರಚಿಸಿದ ಹೆಗ್ಗಳಿಕೆ ಅವರದ್ದು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಿಂದೆ ರಾಮಾಯಣ ದರ್ಶನಂ ಬಗ್ಗೆ ಮಾತನಾಡ್ತಾ ಈ ಕೃತಿಗೆ ಸಮಗ್ರ ಭಾರತೀಯ ಹಿನ್ನೆಲೆ ಇದೆ ಎಂಬುದನ್ನು ಚರ್ಚಿಸ್ತಾ ಇದ್ದೇವೆ. ಈಗ ಅದನ್ನು ಮುಂದುವರಿಸಿ, ಒಂದೆಡೆ ವೇದ, ಉಪನಿಷತ್ತು, ಭಗವದ್ಗೀತೆ, ಷಡ್ದರ್ಶನಗಳು, ಯೋಗ ವಿಜ್ಞಾನ, ರಾಮಾಯಣ, ಮಹಾಭಾರತ, ಪುರಾಣಗಳ ಪ್ರಭಾವ ಇದೆ ಎಂಬುದನ್ನು ತಿಳ್ಕೊಳ್ಬೇಕು. ಇನ್ನೊಂದೆಡೆ ಪ್ರಾಚೀನ ಕನ್ನಡ ಸಾಹಿತ್ಯ, ಪಂಪನಿಂದ ತೊಡಗಿ ಹರಿಹರ, ಕುಮಾರವ್ಯಾಸ ಮತ್ತಿತರ ಎಲ್ಲರೂ ರಾಮಾಯಣಗಳನ್ನು, ಮಹಾಭಾರತಗಳನ್ನು ಬರೆದಂತಹ ಕವಿಗಳೇ ಇದ್ದಾರೆ. ಅವರ ಕಾವ್ಯ ಸಂಪತ್ತನ್ನು ತಾನು ಜೀರ್ಣಿಸಿಕೊಂಡಿದ್ದು. ಇನ್ನೊಂದೆಡೆ ನೋಡಿದರೆ, ತಮ್ಮ ಕಾಲದ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಮಹರ್ಷಿ ಅರವಿಂದರು, ಗಾಂಧೀಜಿ ಮುಂತಾದವರ ವಿಚಾರಧಾರೆಗಳನ್ನು ಕೂಡ ಈ ಕೃತಿ ತನ್ನಲ್ಲಿ ಒಳಗೊಂಡಿದೆ. ವಿವೇಕಾನಂದರು ಅವರ ತತ್ವಚಿಂತನೆಗಳು ಅಲ್ಲದೆ ರಾಮಕೃಷ್ಣ ಪರಮಹಂಸರ ಸಮನ್ವಯ ಸಿದ್ಧಾಂತ ಮತ್ತು ಅವರ ಉಪದೇಶಾಮೃತವನ್ನು, ಮಹರ್ಷಿ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನು ಮತ್ತು ಅವರು ಬರೆದ ಸಾವಿತ್ರಿ ಎನ್ನುವ ಮಹಾಕಾವ್ಯವನ್ನು ಜೀರ್ಣಿಸಿಕೊಂಡಿದೆ. ಗಾಂಧೀಜಿಯವರು 20ನೇ ಶತಮಾನದ ಮಹತ್ವದ ವ್ಯಕ್ತಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಪಾತ್ರ ಮಹತ್ವದ್ದು. ಸರ್ವೋದಯದ ಕಲ್ಪನೆ ಈ ಮಹಾಕಾವ್ಯದಲ್ಲಿ ಪ್ರತಿನಿಧಿತವಾಗಿದೆ. ಹಾಗೆ ಗಾಂಧಿ ಪ್ರತಿಪಾದಿಸಿದ ಅಹಿಂಸಾ ತತ್ವವನ್ನು ಕೂಡ ತಾನು ಅನುಸರಿಸಿದೆ. ಹಾಗೆ ರಾಜಾರಾಮ್ ಮೋಹನ್ ರಾಯರ ಬ್ರಹ್ಮ ಸಮಾಜ, ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ, ಇವುಗಳಲ್ಲಿರುವಂತಹ ವಿಚಾರಗಳನ್ನು ಕೂಡ ಕುವೆಂಪು ತಿಳಿದುಕೊಂಡಿದ್ದಾನೆ. ರಾಮಾಯಣ ದರ್ಶನಂ ಕೃತಿಗೆ ಭಾರತೀಯದ್ದು ಮಾತ್ರವಲ್ಲದೆ ಪಾಶ್ಚಾತ್ಯ ಮಹಾಕವಿಗಳ ಸಾರವನ್ನು ಹೀರಿಕೊಂಡಿದೆ ಎಂಬ ಒಂದು ಮಾತನ್ನು ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೆ.
ಅವರೇ ಪಾಶ್ಚಾತ್ಯ ಮಹಾಕವಿಗಳನ್ನು ಕೂಡ ತನ್ನ ಕಾವ್ಯದೊಳಗೆ ಸ್ಮರಿಸಿಕೊಂಡಿದ್ದಾನೆ. ಹೋಮರ್, ಡಾಂಟೆ, ವರ್ಜಿಲ್, ಮಿಲ್ಟನ್, ಫಿರ್ದೂಸಿ ಮುಂತಾದ ಕವಿಗಳ ಮಹಾಕಾವ್ಯಗಳ ಸಾರಗಳನ್ನು ಕೂಡ ಓದಿದಂತಹ ಕುವೆಂಪು ಹೀಗೆ ಭಾರತೀಯ ಮತ್ತು ಪಾಶ್ಚಾತ್ಯ ಅಲ್ಲದೆ ಹಿಂದಿನ ಸೆಷನ್ನಲ್ಲಿ ಸ್ಥಳೀಯ ಜನಪದ ಪುರಾಣಗಳ ಕುರಿತು ಹೇಳಿದ್ದೆ. ಅವೆಲ್ಲವುಗಳ ಸಾರವನ್ನು ಹೀರಿಕೊಂಡು ರಚಿತವಾದಂತಹ 20ನೇ ಶತಮಾನದ ವೈಜ್ಞಾನಿಕ ಯುಗದಲ್ಲಿ ಜಗದ್ಭವ್ಯ ರಾಮಾಯಣಂ ಎಂದು ಕರೆಯಲ್ಪಡುವ ಕೃತಿಯನ್ನು ಅವರು ರಚಿಸಿದ್ದಾರೆ. ಮಹಾಕವಿಗಳಿಂದ ಪ್ರಭಾವಿತರಾಗಿ ತಮ್ಮದು ವಿಶ್ವಪ್ರಜ್ಞೆಯ ಕಾವ್ಯ ಎಂಬುದನ್ನು ಕೂಡ ಧ್ವನಿಸಿದ್ದಾರೆ. ರಾಮಾಯಣ ದರ್ಶನದಲ್ಲಿ ಬರುವಂತಹ ವಿಧಿ ನಿಯತಿಯ ಕುರಿತು ಒಂದೆರಡು ಮಾತುಗಳನ್ನು ನೋಡೋಣ. ವಿಧಿ ಅಂದರೆ ದೈವ, ದೇವರು, ದೈವಿ ಶಕ್ತಿ ಅಂತ ಅರ್ಥ. ಕೃತಿಯಲ್ಲಿ ಎಲ್ಲರೂ ಕೂಡ ವಿಧಿಯ ಕೈಯ ಉಪಕರಣಗಳು ಎಂಬುದು ಗೊತ್ತಾಗುತ್ತೆ. ಅದರ ಆ ವಿಧಿಯ ಶಕ್ತಿ ಅದಮ್ಯವಾದದ್ದು, ಅದು ಅಜೇಯ ಶಕ್ತಿ, ಯಾರಿಂದಲೂ ಕೂಡ ಅದನ್ನು ಗೆಲ್ಲಲು ಸಾಧ್ಯವಿಲ್ಲ. ವಿಧಿ ಮನುಷ್ಯ ಶಕ್ತಿಗಿಂತ ಎಷ್ಟೋ ಮಿಗಿಲಾದದ್ದು. ಮನುಷ್ಯ ಶಕ್ತಿಗಾದರೂ ಒಂದು ಮಿತಿಯುಂಟು. ವಿಧಿಯ ಬಗ್ಗೆ ಅವರು ಒಂದೆಡೆ ಮಾತನಾಡ್ತಾರೆ. ನೇಯ್ದಾಳುತ್ತಿದೆ ಜಗವನೊಂದು ಅತಿ ವಿರಾಣ್ಮನ. ಅಂದರೆ ಈ ಜಗತ್ತನ್ನು ನೇಯ್ದು ಒಂದು ಶಕ್ತಿ, ಆ ವಿರಾಟ್ ಮನಸ್ಸು ಆಳ್ತಾ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮ ತಂತ್ರದಿ ಬಿಗಿದು ಕಟ್ಟಿಯೂ, ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ತಂತ್ರದಿಂದ ಆ ವಿಧಿ ಎಲ್ಲರನ್ನ ಕೂಡ ಬಿಗಿದು ಕಟ್ಟಿದ್ರೂ ಆ ಜೀವಿಗಳಿಗೆ ಇಚ್ಛೆಯ ಸ್ವಾತಂತ್ರ್ಯ ಭಾವವನ್ನು ನೀಡಿಲ್ಲ. ಆದರೂ ಕೂಡ ಎಲ್ಲರೂ ಸ್ವತಂತ್ರರು ಎಂಬಂತೆ ಅದು ನಿಯಂತ್ರಿಸ್ತಾ ಇದೆ. ಮಂಥರೆ, ಸೀತೆ, ರಾಮ, ರಾವಣರೆಲ್ಲರೂ ಸೂತ್ರಗೊಂಬೆಗಳಂತೆ ಆ ವಿಧಿಯ ಹಸ್ತದಲ್ಲಿ ಎಂಬ ಪ್ರಶ್ನೆ. ವಿಧಿ ಭಯಂಕರ ಶಕ್ತಿಯನ್ನು ಉಳ್ಳಂಥದ್ದು. ಆ ವಿರಾಟ್ ಶಕ್ತಿಯ ರೂಪದಲ್ಲೇ ನಾವು ರಾಮನನ್ನು ಕಾಣಬಹುದು. ಇಲ್ಲೇ ಹೇಳಿದ ಹಾಗೆ ರಾಮ, ರಾವಣ, ಸೀತೆ, ಮಂಥರೆ ಎಲ್ಲರೂ ಕೂಡ ವಿಧಿಯ ಹಸ್ತದಲ್ಲಿ ಸೂತ್ರದ ಗೊಂಬೆಗಳಿದ್ದ ಹಾಗೆ. ಹೇಗೆ ಒಂದು ಗಾಳಿಪಟ ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಮೇಲೆ ಕೆಳಗೆ ಅಡ್ಡ ತಿಡ್ಡ ಹಾರುತ್ತಾ ಇದೆ ಎಂಬಂತೆ ಕಾಣ್ತದೆ. ಆದರೆ ಅದರ ಸೂತ್ರ ಹಿಡಿದವನೊಬ್ಬ ಎಷ್ಟೋ ದೂರದಲ್ಲಿ ಗಾಳಿಪಟಕ್ಕೆ ಅಗೋಚರವಾಗಿ ಇರಬಹುದು. ಆದರೆ ಗಾಳಿಪಟ ಮಾತ್ರ ಸುತ್ತುತ್ತಿರುತ್ತದೆ, ಅದರ ಸೂತ್ರಧಾರ ಕಣ್ಣಿಗೆ ಕಾಣುವುದಿಲ್ಲ. ಹಾಗೆ ಈ ರಾಮಾಯಣ ದರ್ಶನದಲ್ಲೂ ಕೂಡ ಭಗವಂತ ಅಗೋಚರವಾಗಿ, ಒಂದು ವಿರಾಣ್ಮನವಾಗಿ, ಒಂದು ಶಕ್ತಿಯಾಗಿ ಇದ್ದಾನೆ. ಮನುಷ್ಯನ ಶಕ್ತಿಗೆ ಮಿತಿ ಇದೆ. ಆ ಭಗವಂತನ ಅದಮ್ಯ ಶಕ್ತಿಯ ಎದುರು ಈ ಮನುಷ್ಯ ಅಲ್ಪನಾಗ್ತಾನೆ. ಎಲ್ಲರಿಗೂ ಭಗವಂತ ಸ್ವಾತಂತ್ರ್ಯವನ್ನು ಕೊಟ್ಟಂತೆ ಕಾಣ್ತದೆ. ಅದರ ಪ್ರಭಾವದಿಂದಲೇ ಅವರು ಸ್ವೇಚ್ಛಾ ವಿಹಾರಿಯಾಗಿ ಆಡ್ತಾರೆ. ಆದರೆ ಆಟ ಅತಿಯಾದಾಗ ಅದನ್ನು
ನಿಯಂತ್ರಿಸಿ ಅವನನ್ನು ಸತ್ಯದ ಸಾಕ್ಷಾತ್ಕಾರದ ಕಡೆಗೆ ಒಯ್ತಾನೆ, ಅವನನ್ನು ಪರಿವರ್ತಿಸ್ತಾನೆ. ಕೊನೆಗೆ ಆತನಿಗೆ ಸತ್ಯ ದರ್ಶನವಾಗುತ್ತೆ, ಆತ ಭಗವಂತನೆಡೆಗೆ ಸೇರ್ತಾನೆ. ಹೀಗೆ ಮನುಷ್ಯನೇ ತನ್ನ ಸ್ವಸಾಧನೆಯಿಂದ ದೈವೇಚ್ಛೆಯನ್ನು ಮೀರದೆ ಸಾಗಿ ಅಧ್ಯಾತ್ಮ ಜೀವನವನ್ನು ನಡೆಸುತ್ತಾ ಸಾತ್ವಿಕನಾಗುವ, ದೇವನಾಗುವ ಬಗೆಯನ್ನು ಇಲ್ಲಿ ಕಾಣ್ತೇವೆ. ಇಲ್ಲಿ ಬರುವಂತಹ ದುಷ್ಟ ಪಾತ್ರಗಳ ಎಲ್ಲವೂ ಕೂಡ, ವಾಲ್ಮೀಕಿ ರಾಮಾಯಣದಲ್ಲಿ ಕಂಡು ಬಂದಂತಹ ದುಷ್ಟ ಪಾತ್ರಗಳೆಲ್ಲವೂ ಕೂಡ ಇಲ್ಲಿ ಪರಿವರ್ತನೆಗೊಳಗಾಗಿ ಸತ್ಪಾತ್ರಗಳಾಗಿ ಪರಿಣಮಿಸ್ತವೆ. ಹಾಗೆ ಪಾಪಿಗೂ ಕೂಡ ಉದ್ಧಾರ ಮಾರ್ಗವಿದೆ. ಪಾಪಿಗುದ್ಧಾರವೆಂಬುದು ಸೃಷ್ಟಿಯ ಮಹದ್ವ್ಯೂಹದಲ್ಲಿ ಎಂದು ಕುವೆಂಪುರವರು ಈ ಕೃತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಪಾಪಿಗಳಾದವರೆಲ್ಲರೂ ಕೂಡ ತಮ್ಮ ಆತ್ಮ ವಿಮರ್ಶೆಗೆ ಒಳಗಾಗಿ ದೈವ ಸಾಕ್ಷಾತ್ಕಾರದ ಕಡೆಗೆ ಸಾಕ್ತಾರೆ. ಇಲ್ಲಿ ರಾವಣನಂಥವನು, ಮಂಥರೆಯಂಥವಳು ದುಷ್ಟ ಪಾತ್ರಗಳಾಗಿ ಕಂಡುಬಂದು ಕೊನೆಗೆ ಅವರು ಸಾತ್ವಿಕರಾಗಿ ತಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ತಾ ಹೋಗ್ತಾರೆ. ಈ ಜಗತ್ತು ಭಗವಂತನ ಲೀಲಾಭೂಮಿಕೆ ಎನ್ನುತ್ತದೆ ಶ್ರೀರಾಮಾಯಣ ದರ್ಶನ. ಭಗವಂತ ತನ್ನ ಲೀಲೆಗಾಗಿ ಸತ್ ಮತ್ತು ಅಸತ್ ರೂಪಗಳನ್ನು ಧರಿಸುತ್ತಾನೆ. ಸತ್ ಅಂದರೆ ಒಳ್ಳೆಯ ಸಾತ್ವಿಕ, ಅಸತ್ ಅಂತ ಹೇಳಿದರೆ ಕೆಟ್ಟ ಮತ್ತು ಅಸುರಿ ಶಕ್ತಿ ಅಂತ. ಮೂಲತಃ ಈ ಸತ್ ಮತ್ತು ಅಸತ್ಗಳು ಬೇರೆ ಬೇರೆ ಅಲ್ಲ. ಮೂಲತಃ ಅವೆರಡು ಅಭಿನ್ನ, ಅವೆರಡು ಒಂದೇ. ಈ ಭಗವಂತನೇ ಸತ್ ಮತ್ತು ಅಸತ್ ಎಂಬ ರೂಪದಲ್ಲಿ ಇದ್ದಾನೆ. ಈ ರಾಮಾಯಣದಲ್ಲಿ ಬರುವಂತಹ ಒಳ್ಳೆಯ ವ್ಯಕ್ತಿಗಳು ಸತ್ಶಕ್ತಿಯ ಸಂಕೇತವಾಗ್ತಾರೆ. ರಾವಣ, ಮಂಥರೆ ಎಂಥವರು ಅಸತ್ ಶಕ್ತಿಯ ಸಂಕೇತವಾಗ್ತಾರೆ. ಈ ಸತ್ಶಕ್ತಿಯ ಎದುರು ಅಸತ್ ಶಕ್ತಿಯು ಸೋಲಲೇಬೇಕು ಅಥವಾ ಪರಿವರ್ತನೆಗೆ ಒಳಗಾಗಲೇಬೇಕು, ಸಾತ್ವಿಕರಾಗಲೇಬೇಕು ಎಂಬ ಅಂಶ ಇಲ್ಲಿಯ ಪಾತ್ರಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಎಂಬಂತೆ ಲೋಕ ಸಾಗಬೇಕು. ಇದು ಸಾಮಾನ್ಯ ಆಟವಲ್ಲ, ಇದೊಂದು ನಿರಂತರ ಸಾಧನೆ ಎಂಬ ಚಿತ್ರಣವನ್ನು ಶ್ರೀರಾಮಾಯಣ ದರ್ಶನ ನಮಗೆ ನೀಡುತ್ತೆ. ಈ ದರ್ಶನದ ಧ್ವನಿಯೇ ರಾಮಾಯಣ ದರ್ಶನದ ಉದ್ದಗಲ ಪ್ರವಹಿಸಿದೆ ಎಂಬುದನ್ನು ಕಾಣಬಹುದು. ಈ ಕೃತಿಯ ಆದರ್ಶವನ್ನು ಕುರಿತು ಹೇಳುವುದಾದರೆ, ಇಲ್ಲಿಯ ರಾಮ ಅಪ್ರಾಕೃತನೂ ಹೌದು, ಮನುಷ್ಯನೂ ಹೌದು ಅಂತ. ಅಪ್ರಾಕೃತ ಎಂಬ ಶಬ್ದಾರ್ಥ ಒಬ್ಬ ಅಲೌಕಿಕ, ಅತಿ ಮಹಿಮಾನ್ವಿತ ವ್ಯಕ್ತಿ, ದೇವರು ಎಂಬ ಅರ್ಥವನ್ನು ಕೊಡುತ್ತೆ. ಮನುಷ್ಯನು ಕೂಡ ಹೌದು, ಅದೇ ರಾಮ. ರಾಮ ಆ ಲೋಕದಿಂದ ಈ ಲೋಕಕ್ಕೆ ಬಂದು ಇಲ್ಲಿಯ ಸೀತೆಯನ್ನು ವರಿಸ್ತಾನೆ. ಸೀತೆಯನ್ನು ವರಿಸುವುದರೊಂದಿಗೆ ಕೊನೆಗೆ ಸೀತೆಯೊಡನೆ ತಾನೂ ಕೂಡ ಅಗ್ನಿ ಪ್ರವೇಶವನ್ನು ಮಾಡುವುದರ ಮೂಲಕ ಹೊಸತೊಂದು ಕಲ್ಪನೆಯನ್ನು ನಮಗೆ ಹುಟ್ಟುಹಾಕ್ತಾನೆ.
ಈ ಜಗತ್ತು ರಾಮನಂತಹ ಪುರುಷೋತ್ತಮನ ಲೋಕಲೀಲಾ ರಂಗ ಇದು. ಅವನಾಡಿಸಿದಂತೆ ಎಲ್ಲರೂ ಕೂಡ ಆಡಬೇಕು. ಇದರ ಮೂಲಕ ಕವಿ ಏನು ಹೇಳ್ತಾರೆ ಅಂದರೆ, ನಮ್ಮ ಬದುಕು ಹಿಂದಿಗಿಂತ ಮತ್ತು ಈಗ ಇರುವುದಕ್ಕಿಂತ ಉತ್ತಮವಾಗಬೇಕು ಮತ್ತು ಉನ್ನತವಾಗಬೇಕು. ಮನುಷ್ಯ ಸಾಧನೆಯಿಂದ ಉತ್ತಮನಾಗಿ ದೇವತ್ವವನ್ನು ಪಡೆಯಬೇಕು. ಸರ್ವರೂ ಉದ್ಧಾರಗೊಳ್ಳಬೇಕು. ಹಿಂದೆ ಹೇಳಿದ ಹಾಗೆ ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿಯನ್ನು ಅವರ ರಾಮಾಯಣದಲ್ಲಿ ನಾವು ಕಾಣಬಹುದು. ಕುವೆಂಪು ಎಂಥ ಮನಸ್ಸಿನವರು ಅಂತ ಹೇಳುವುದನ್ನು ಹಿಂದೆ ಹೇಳಿದ್ದೆ. ವಿಶ್ವ ಮಾನವ ದೃಷ್ಟಿಯುಳ್ಳವರು. ಇಡೀ ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳು ಜಾತಿ, ಮತ, ಪಂಥ ಭೇದ ಭಾವವಿಲ್ಲದೆ, ಲಿಂಗ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂದು ಸಾರುವ ವಿಶ್ವ ಮಾನವತೆಯನ್ನು ಬೋಧಿಸಿದವರು ಅವರು. ಅಂತಹ ಮನಸ್ಸು ಎಲ್ಲರೂ ಉದ್ಧಾರಗೊಂಡು ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದವನ್ನು ಸಾಧಿಸಿ ಸುಖ ಜೀವನ ನಡೆಸಬೇಕು ಎಂಬ ಅಪೇಕ್ಷೆಯುಳ್ಳದು. ಅಂತಹ ಒಂದು ಸುಖ ಜೀವನದ ಆದರ್ಶ ಸ್ಥಿತಿಯನ್ನು ಕಲ್ಪಿಸುವಂತಹ ಕೃತಿ ಅವರ ಶ್ರೀ ರಾಮಾಯಣ ದರ್ಶನ. ಈ ಎಲ್ಲರೂ ಸುಖ ಜೀವನ ನಡೆಸುವಂತಹ ಆದರ್ಶ ಸ್ಥಿತಿ ಇದು ಯಾವುದರಿಂದ ಸಾಧ್ಯ? ಇದು ಶ್ರದ್ಧೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಕೃತಿ ಹೇಳುತ್ತೆ, ಶ್ರದ್ಧೆಯೇ ತಪಸ್ಸು. ಆ ಶ್ರದ್ಧೆಗೆ ಎತ್ತುಕದ್ದು ಯಾವುದೂ ಇಲ್ಲ. ತಪಸ್ಸಿಗಿಂತ ಶ್ರದ್ಧೆಗಿಂತ ಮೇಲಾದದ್ದು ಯಾವುದೂ ಇಲ್ಲ ಎಂಬುದನ್ನು ಕೃತಿ ಹೇಳುತ್ತೆ. ಪ್ರಾರ್ಥನೆ, ಹಾರೈಕೆಗಳಿಗೆ ಅದಮ್ಯವಾದಂತಹ ಶಕ್ತಿ ಇದೆ ಎಂಬುದನ್ನು ನಿರೂಪಿಸುತ್ತೆ. ಕವಿಯ ದರ್ಶನದ ಒಂದು ಭಾಗವಾದಂತಹ ಅಹಲ್ಯ ಶಾಪ ವಿಮೋಚನದ ಪ್ರಸಂಗ, ಅಹಲ್ಯ ವಿಮೋಚನದ ಭಾಗವನ್ನು ಈ ಭಾಗದಲ್ಲಿ ನಾವು ನೋಡಬಹುದು. ಇಲ್ಲಿಗೆ ಈ ಸೆಷನ್ನನ್ನು ಮುಗಿಸ್ತಾ ಇದ್ದೇನೆ. ಈ ಸೆಷನ್ನ ಫಲಿತಗಳ ಕಲೆಗೆ ನೋಡೋಣ. ಶ್ರೀ ರಾಮಾಯಣ ದರ್ಶನಕ್ಕೆ ಭಾರತೀಯ ಪರಂಪರೆಯ ಹಿನ್ನೆಲೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಪಾಶ್ಚಾತ್ಯ ಮಹಾಕಾವ್ಯ ಪರಂಪರೆಯ ಸಾರವನ್ನು ಕೂಡ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವುದನ್ನು ಈ ಸೆಷನ್ನಲ್ಲಿ ನಾವು ಕಂಡುಕೊಂಡಿದ್ದೇವೆ. ಕೃತಿಯಲ್ಲಿ ವಿಧಿ ನಿಯತಿಯ ಅದಮ್ಯ ಶಕ್ತಿ ಮತ್ತು ವಿಧಿಯ ಪ್ರಭಾವವು ಇರುವುದನ್ನು ಗಮನಿಸಿದ್ದೇವೆ. ದರ್ಶನ ಎಂದರೇನು ಎಂಬುದನ್ನು ತಿಳ್ಕೊಳ್ತಾ ದರ್ಶನ ಧ್ವನಿ ಉದ್ದಕ್ಕೂ, ಅಂದರೆ ರಾಮಾಯಣ ದರ್ಶನ ಕೃತಿಯುದ್ದಕ್ಕೂ ಪ್ರವಹಿಸಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಕೃತಿ ಹೇಳುವಂತಹ ಆದರ್ಶವೇನು ಎಂಬುದರ ಚಿತ್ರಣವನ್ನು ನೀಡಿದ್ದೇವೆ. ಪ್ರಾರ್ಥನೆ ಮತ್ತು ಹಾರೈಕೆಗಳಿಗೆ ಇರುವಂತಹ ಅದಮ್ಯ ಶಕ್ತಿಯನ್ನು ನಾವಿಲ್ಲಿ ಗುರುತಿಸಿಕೊಂಡಿದ್ದೇವೆ. ಇಲ್ಲಿಯ ತನಕ ಸಾವಧಾನವಾಗಿ ಆಲಿಸಿದ ತಮಗೆಲ್ಲರನ್ನು ವಂದಿಸುತ್ತಾ ಸೆಷನ್ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.